ನಮಸ್ಕಾರಗಳು. ನಾವು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರ ಅಭಿಮಾನಿ ಬಳಗ, ರಾಯಚೂರು ತಾಲೂಕು ಮಾನ್ವಿ. ನಾವು ಪಕ್ಕ ಅಪ್ಪಟ ಅಭಿಮಾನಿಗಳು. ಒಂದು 8 ವರ್ಷದಿಂದ ನಾವು ಅವರನ್ನು ಫಾಲೋ ಮಾಡ್ತಾ ಇದ್ದೀವಿ. ಅವರು ಯಾವುದೇ ಸೂಚನೆ ಕೊಟ್ಟಿಲ್ಲ ನಮಗೆ, ಆದರೂ ನಾವು ಫಾಲೋವರ್ಸ್ ಆಗಿದ್ದೀವಿ, ಅವ್ರ ಅಭಿಮಾನಿಗಳಾಗಿದ್ವಿ. ಯಾಕಂದ್ರೆ ಅವ್ರದ್ದು ಅನುಷ್ಠಾನ ಕೊಡ್ತಕ್ಕಂಥ ಅನುಷ್ಠಾನಗಳು, ಅವ್ರು ಮಾತಾಡ್ತಕ್ಕಂಥ ಒಂದು ಒಂದು ನುಡಿಮುತ್ತುಗಳು ಅಷ್ಟು ನಮಗೆ ತುಂಬ ಇಷ್ಟ ಆಗಿವೆ. ಹಿಂಗಾಗಿ ನಾವು ಅವ್ರದ್ದು ಫಾಲೋವರ್ಸ್ ಆಗಿದ್ದೀವಿ. ಅವರು ನಮಗೇನು ಅನುಮತಿ ಕೊಟ್ಟಿಲ್ಲ ಫಾಲೋ ಮಾಡ್ರಿ ಅಂತೇಳಿ, ಯಾರು ನಮಗೆ ಹೇಳಿಲ್ಲ. ಆದರೂ ಅವರ ಆತ್ಮಾಭಿಮಾನದಿಂದ ನಾವು ಅವರ ಅಭಿಮಾನಿಗಳಾಗಿದ್ವಿ, ಫಾಲೋವರ್ಸ್ ಆಗಿದ್ವಿ. ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ತಲೆಬೇನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಜನ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಧರ್ಮ ಗುರುಗಳ ಬಗ್ಗೆ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾಲ್ಕು ಮಾತಾಡಬೇಕಾಗಿದೆ. ಯಾಕಂತಂದ್ರೆ ಈ ದಿವ್ಯ ವಸಂತ ಮತ್ತು ಕೃಷ್ಣ ಕುಮಾರ್ ಇವರಿಗೆ ತಲೆ ಬುಡನೇ ಇಲ್ಲ. ತಲೆ ಇದ್ರೆ ಸೀದಿರ್ತಾರೆ ಅವರು. ಯಾಕಂದ್ರೆ ಯಾವುದೇ ವಿಚಾರವಾಗ್ಲಿ, ಏನೋ ಆಸ್ತಿ ಬಗ್ಗೆ ವಿಚಾರ ಬಂದಿದ್ದಲ್ಲಪ್ಪ, ಆಸ್ತಿ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಕೋರ್ಟ್ ಕಚೇರಿಯಲ್ಲಿ ವಿಚಾರ ಮಾಡ್ಬೇಕು. ಇಲ್ಲ ಕಾನೂನುಬದ್ಧದಿಂದ ಏನಾದರೂ ನೀವು ಪ್ರೂಫ್ ಇದ್ರೆ ಹೋಗ್ಬೇಕು, ಸಾಕ್ಷಿ ಸಮೇತ ಟಿ ಸಿ ಹತ್ರ ಹೋಗಿ ಮಾತಾಡ್ಬೇಕಪ್ಪ. ಅದು ಬಿಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಯಾವ ದಿವ್ಯ ಆಂಕರ್ನ ಇಟ್ಕೊಂಡು ಆ ಎಮ್ಮನ್ನು ಹಿಡ್ಕೊಂಡು ಕೇಸಿ ಪಾಪ ಅನ್ಯಾಯವಾಗಿ ಆ ಎಮ್ಮನ್ನ ಹಾಳು ಮಾಡಿಬಿಟ್ರಲ್ಲಪ್ಪ. ಆಲ್ರೆಡಿ ಒಂದು ಮೀಡಿಯಾದಲ್ಲಿ ಆಕಿ ರಾದ್ಧಾಂತಗಳೆಲ್ಲ ನಾವು ನೋಡಿಬಿಟ್ಟು ಕಣ್ಣಾರೆ. ಮತ್ತೆ ಇದು ಏನ್ ದಗದ ಇದು? ಎಲ್ಲಾ ಮೀಡಿಯಾದಲ್ಲಿ ಬಂದವೆ, ನಾನೊಬ್ಬನ ಹೇಳ್ತಾ ಇಲ್ಲ, ಎಲ್ಲಾ ಮೀಡಿಯಾದಾಗ ತೋರಿಸಿರ್ಕಿನ ಬಗ್ಗೆ, ದಿವ್ಯ ವಸಂತ ಬಗ್ಗೆ. ಆದ್ರೆ ಇವಾಗ ಮತ್ತೆ ಅಕ್ಕಿನ ಹಿಡ್ಕೊಂಡು ಈ ತರ ಗದ್ದಲ ಮಾಡಿಯಲ್ಲ ಕೃಷ್ಣ ಕುಮಾರ, ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದನಾ? ಒಬ್ಬ ಅಭಿಮಾನಿಯಾಗಿ ನಾ ಮಾತಾಡ್ತೀನಿ, ನಿನಗೂ ಫಾಲೋವರ್ಸ್ ಇದಿರ್ಬೋದು, ಇಲ್ಲಂದ್ರೆ ಇಲ್ಲ. ನಿನ್ನಂತವ್ನು ಯಾವನ್ ಇರ್ತಾನ? ಬಕ್ರ ನನ್ನ ಮಗ, ಬರೇ ಬ್ರೋಕರ್ ಕೆಲಸ ಮಾಡಕತ್ತಿದ್ದಿ. ಆದ್ರೆ ನಾವು ಗುರುಗಳ ಆನಂದ್ ಗುರುಜಿ ಅಭಿಮಾನಿಯಾಗಿ ನಾವು ಅವ್ರು ನಾವು ₹1 ತಿಂದಿಲ್ಲ, ನಮಗೆ ₹1 ತಿಂದಿಲ್ಲ. ಅವರು ಪ್ರತಿ ಸಾರಿ ಅನುಷ್ಠಾನಗಳು ಮಾಡ್ತಾರೆ, ಅದಕ್ಕೆ ನಾವು ದೊಡ್ಡ ಶನಿ ಮಹಾತ್ಮ ಅನುಷ್ಠಾನ ಮಾಡಿದ್ರು, ಇನ್ನಿನ್ನ ಬೇರೆ ಬೇರೆ ಅನುಷ್ಠಾನಗಳು ಮಾಡಿದ್ರು. ಯಾರ ತರ ₹1 ನಿಸ್ಕೊಂಡಿದಾರ ಅಭಿಮಾನಿಗಳ ಹತ್ರ? ₹1 ಅವ್ರ ಭಕ್ತಿ ಇದ್ರೆ ಹೋಗಿ ಕಾಣಿಕೆ ಹಾಕ್ಬೋದು ಹೊರತು ಅವ್ರು ₹1 ಇಸ್ಕೊಂಡಿಲ್ಲ ಯಾರ ಹತ್ರ. ಉಚಿತವಾಗಿ ಮಾಡ್ಕೊಂಡಾರ ಕೆಲವೊಬ್ರು ಹೋಗಿ. ಮತ್ತೆ ಪ್ರಯಾಗರಾಜ್ ಬಂದಾಗ ಒಂದು ಕಾರ್ಯಕ್ರಮ ಮಾಡಿದ್ರು, ಅದ್ಭುತ ಕಾರ್ಯಕ್ರಮ. ಯಾರು ಸಲಹೆ ಮಾಡಿದಾರ? ಅಭಿಮಾನಿಗಳಿಗೋಸ್ಕರ ಮಾಡಿದ್ದದು. ಏನ್ ಮಾಡ್ಯಾರ ಅವರು? ಯಾವುದೇ ಕೊಡೋದು ರೊಕ್ಕ ಆಗಲಿ, ಒಂದು ಸಹಾಯ ಆಗಲಿ ನಿನಗೆ ಹೇಳಿ ಮಾಡ್ತಕ್ಕಂಥದ್ದು ಏನಿಲ್ಲ ಇಲ್ಲಿ. ಅಭಿಮಾನಿಗೆ ಒಂದು ₹10 ಕೊಡ್ತಾನಂದ್ರೆ ಹೇಳ್ಕೊಡ್ಬೇಕೇನು ತ್ರಾಸಿದ್ದಾಗ? ನಿನಗೆ ತೋರ್ಸೇ ಕೊಡ್ಬೇಕೇನಪ್ಪ ನಾಗಣ್ಣ ಕೃಷ್ಣ? ನಿನಗೆ ಹೇಳೇ ಕೊಡ್ಬೇಕಾ? ಏನ್ ಮಾಡ್ಯಾರ ಅಂತ ಗುರುಗಳು ಅವ್ರು ಕೊಡ್ತಕ್ಕಂಥ ದಾನನ ನಿನಗೆ ಹೇಳೇ ಕೊಡ್ಬೇಕಾ? ಒಟ್ಟಿಗೆ ಅನ್ನ ತಿಂತಿದ್ದೆ, ಏನು ಸೆಗಣಿ ತಿಂತಿದ್ದೆ ನೀನು? ಇದನ್ನ ಅರ್ಥ ಮಾಡ್ಕೊಂಡು ನಡಿ. ಇದು ನಿನಗೆ ಶೋಭೆ ಕಾಣಿಸೋದಿಲ್ಲ ನಿನಗೆ. ಮುಂದಾದ್ರೂ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಭಿಮಾನಿಗಳ ವತಿಯಿಂದ.